ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇನೆ ನೋಡ್ತಾ ಇದ್ದೀರಾ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಈ ದಿನದ ಹೇರ್ ಕೇರ್ ಕಂಪ್ಲೀಟ್ ಬ್ಲಾಗ್ ಅನ್ನ ನೋಡಬೇಕು. ಹಾಯ್ ಹಲೋ ನಮಸ್ಕಾರ, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಆರ್ಹಿ ಫ್ಯಾಮಿಲಿ ನೆಸ್ಟ್ ವ್ಲಾಗ್ಸ್. ಸಾರಿ ಯಾಕಂತಂದ್ರೆ ದೀಪಾವಳಿ ನೀರು ತುಂಬಿಸೋ ಹಬ್ಬದ ವ್ಲಾಗ್ ನೀವು ಆಲ್ರೆಡಿ ನೋಡಿದೀರಾ. ಬಟ್ ನನಗೆ ತುಂಬಾನೇ ಬೇಜಾರಾಗ್ತಾ ಇರೋದು ಯಾಕಂತಂದ್ರೆ ದೀಪಾವಳಿ ವ್ಲಾಗ್ ಕಂಪ್ಲೀಟ್ ಎಡಿಟ್ ಕೂಡ ಮಾಡಿದ್ದೆ ನಾನು. ಅನ್ಫಾರ್ಚುನೇಟ್ಲಿ ನನ್ನ ಕೈಯಿಂದ ವ್ಲಾಗ್ ಡಿಲೀಟ್ ಆಗಿದೆ. ಅಂತಂದರೆ ನಾನು ಅಪ್ಲೋಡ್ ಮಾಡೋ ಟೈಮಲ್ಲಿ ಏನೋ ಒಂದು ಕ್ಲೀನಪ್ ಅಂತ ಹೇಳಿ ಬಂತು, ನಾನು ಬೈ ಮಿಸ್ಟೇಕ್ಲಿ ಅದನ್ನು ಪ್ರೆಸ್ ಮಾಡಿಬಿಟ್ಟೆ. ವೆರಿ ಸಾರಿ. ಯಾಕಂತಂದರೆ ದೀಪಾವಳಿ ಹಬ್ಬದ ವ್ಲಾಗನ್ನು ನಾನು ನಿಮಗೆಲ್ಲರಿಗೂ ಶೇರ್ ಮಾಡಬೇಕು ಅಂತ ಹೇಳಿ ತುಂಬಾ ಇಷ್ಟಪಟ್ಟು ಕಾಯ್ತಾ ಇದ್ದೆ. ತುಂಬ ಇಷ್ಟಪಟ್ಟು ಎಲ್ಲ ವಿಡಿಯೋನು ಇಷ್ಟಪಟ್ಟೆ ಮಾಡ್ತೀನಿ. ಬಟ್ ಅದನ್ನು ತುಂಬ ಕ್ಯೂರಿಯಾಸಿಟಿನ ಮಾಡಿದ್ದೆ, ಎಲ್ಲ ವ್ಲಾಗನ್ನು ಎಲ್ಲನೂ ಕ್ಯಾಪ್ಚರ್ ಮಾಡಿದ್ದೆ. ಹಾಗೆ ನೆಕ್ಸ್ಟ್ ಡೇ ನಾವು ತುಂಬಾ ಹೊರಗಡೆ ಎಲ್ಲ ಹೋಗಿದ್ವಿ, ಹಾಗಾಗಿ ಅದನ್ನು ನಾನು ಹಾಕಿದ್ದೆ ಅದರಲ್ಲಿ. ಬಟ್ ಎಲ್ಲನೂ ಡಿಲೀಟ್ ಆಯಿತು. ತುಂಬಾನೇ ಬೇಜಾರಾಗಿದೆ ನನಗೆ ಅದೊಂದು ವಿಷಯದಲ್ಲಿ. ಬಟ್ ಎಂತ ಒಂದು ನಾನು ಹೇಳಬೇಕು ಅಂತಂದ್ರೆ, ನಂದೊಂದು ಕ್ಯಾರೆಕ್ಟರ್ ಏನು ಅಂತಂದ್ರೆ, ಯಾವುದು ಕಳೆದೋಗಿದೆಯಲ್ವ ನಮ್ಮ ಲೈಫಲ್ಲಿ ಅದು ಯಾವತ್ತೂ ನಂದಲ್ಲ, ಯಾವುದು ನಮ್ಮ ಜೊತೆ ಬರುತ್ತಲ್ವ ಅದು ಮಾತ್ರ ನಂದು. ಇದು ನಂದು ತುಂಬಾ ದೊಡ್ಡ ಅಜೆಂಡಾ ನನ್ನದು ಲೈಫಲ್ಲಿ ನಾನು ಅಳವಡಿಸ್ಕೊಂಡಿರೋದು. ಬೇಜಾರಂತೂ ಆಗಿತ್ತು ಸ್ವಲ್ಪ, ಯಾಕಂತಂದ್ರೆ ನಾನು ತುಂಬಾ ಕಷ್ಟಪಟ್ಟು ಎಡಿಟ್ ಮಾಡಿದ್ದೆ ಅದನ್ನ. ಹಾಗಾಗಿ ಮತ್ತೆ ಕ್ಯಾಪ್ಚರ್ ಮಾಡ್ಲಿಕ್ಕೆ, ಹಾಗೆ ಕಾಂತಾರ ಮೂವಿಗೆ ಹೋಗಿದ್ವಿ ನಾವು, ಅದನ್ನೆಲ್ಲ ಕ್ಯಾಪ್ಚರ್ ಮಾಡಿದ್ದೆ ನಾನು. ತುಂಬಾನೇ ಕಷ್ಟಪಟ್ಟು ಆ ಒಂದು ಕಾಂತಾರ ಮೂವಿದ್ದು ಒಳಗಡೆ ಹೋದ್ಮೇಲೆಲ್ಲ ಶೂಟಿಂಗ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅಂದ್ರೆ ಫಿಲ್ಮ್ ಇದು ಶೂಟಿಂಗ್ ಮಾಡ್ಲಿಲ್ಲ ನಾವು. ಅದು ಯಾವತ್ತಿದ್ರು ಅದು ಏನಂತ ಹೇಳ್ತಾರೆ, ಅದು ಅಪರಾಧನೇ. ಯಾಕಂತಂದ್ರೆ ಅವರು ತುಂಬಾ ಇನ್ವೆಸ್ಟ್ ಮಾಡಿ ಫಿಲ್ಮ್ ಹೊರಗಡೆ ತಂದಿರ್ತಾರೆ, ಅದನ್ನೆಲ್ಲ ನಾವು ಬ್ಲ್ಯಾಕ್ ಆಗಿ ಕ್ಯಾಪ್ಚರ್ ಮಾಡ್ಕೊಂಡು ಅದನ್ನ ಪುನಃ ರಿಲೀಸ್ ಮಾಡೋದು ಅದೆಲ್ಲ ಒಳ್ಳೇದಲ್ಲ. ಅದನ್ನೆಲ್ಲ ಮಾಡಿಲ್ಲ. ಬಟ್ ನಾನು ಒಳಗಡೆ ಹೋಗೋ ತನಕದೆಲ್ಲ ವಿಡಿಯೋ ಕ್ಯಾಪ್ಚರ್ ಮಾಡಿದೆ. ಇದಕ್ಕೆ ಹೋಗಿದ್ದು ನಾವು ಟೈಮ್ ಸ್ಕ್ವೇರ್ ಮಾಲಿಗೆ. ಬಟ್ ಎಲ್ಲಾನು ಡಿಲೀಟ್ ಆಯ್ತು. ಬಟ್ ನೋ ಪ್ರಾಬ್ಲಮ್, ಪರವಾಗಿಲ್ಲ. ಏನ್ ಕಳ್ದು ಹೋದ್ರು ಹೊಸದ್ರಲ್ಲಿ ನಮ್ಮ ಲೈಫ್ ಅನ್ನು ನಾವು ಹುಡ್ಕೋಬೇಕಂತ ಹೇಳಿ ನಾನು ಅಳವಡಿಸ್ಕೊಂಡಿದ್ದೀನಿ. ಹಾಗಾಗಿ ಆ ತತ್ವದ ಮೇಲೆ ನಾನು ನಡೀತೀನಿ, ಗೊತ್ತಾಯ್ತಾ. ಇನ್ನು ಮುಂದೆ ನಮಗೆ ದೀಪಾವಳಿ ನೆಕ್ಸ್ಟ್ ವರ್ಷ ಸಿಕ್ಕಿದ್ರು ತುಳಸಿ ಪೂಜೆ ಇದೆ. ತುಳಸಿ ಪೂಜೆ ವ್ಲಾಗ್ ಅನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ಕೋತೀನಿ. ಬಟ್ ನಾನು ದೀಪಾವಳಿನ ಮತ್ತೆ ರೀಕ್ರಿಯೇಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಬಟ್ ಹೊರಗಡೆ ಹೋಗಿದ್ದನ್ನ ರೀಕ್ರಿಯೇಟ್ ಮಾಡ್ಲಿಕ್ಕೆ ಆಗೋದಿಲ್ಲ ನನ್ನ ಹತ್ರ, ಆಯ್ತಾ. ಆದಷ್ಟು ಬೇಗ ಒಂದು ದೀಪಾವಳಿ ಅಂದ್ರೆ ದೀಪದ ಇದರ ಮೇಲೆ ಒಂದು ರೀಲ್ಸ್ ಕೂಡ ಮಾಡಬೇಕು ಅಂತ ಹೇಳಿ ನಾನು ಡಿಸೈಡ್ ಮಾಡಿದ್ದೀನಿ. ನೋಡೋಣ, ಆಯ್ತಾ. ಬಟ್ ಇವಾಗ ಒಂದು ವ್ಲಾಗ್ ನಾನು ಮಾಡ್ಲಿಕ್ಕೆ ಹೊರಟಿರೋದು ಏನು ಅಂತಂದ್ರೆ, ನಂದು ಫ್ಯಾನ್ ಒಬ್ರು ಇದ್ದಾರೆ, ಅವ್ರು ನಂದು ಕೂದಲಿದು ತುಂಬಾ ಫ್ಯಾನ್. ಏನು ಅಂತಂದ್ರೆ, ನಿಂದು ಕೂದಲು ತುಂಬಾನೇ ದಪ್ಪ ಇದೆ, ಹಾಗೆ ಥಿಕ್ನೆಸ್ ಇದೆ. ಅಂದ್ರೆ ಹೇಗೆ ಗೊತ್ತಾ, ದಪ್ಪ ಅಂತಂದ್ರೆ ಕ್ವಾಂಟಿಟಿನಲ್ಲಿ ದಪ್ಪ ಇರಬಾರ್ದು. ಅದು ಯಾವತ್ತು ನಿಮಗೆ ಯಾವ ತರ ಸಿಂಬಲೈಸ್ ಆಗುತ್ತೆ ಅಂತಂದ್ರೆ, ಕ್ವಾಂಟಿಟಿನಲ್ಲಿ ದಪ್ಪ ಇದ್ರೆ ಇಟ್ ಮೇ ಅಂದ್ರೆ ಅವರಿಗೆ ಉದುರೋ ಚಾನ್ಸಸ್ ಇರುತ್ತೆ. ಬಟ್ ಯಾವಾಗ ನಿಮಗೆ ಲೈಕ್ ಒಂದೊಂದು ಕೂದಲು ದಪ್ಪ ಇರುತ್ತಲ್ಲ, ಆ ಕೂದಲು ದಪ್ಪ ಇರೋದು ಯಾವತ್ತೂ ಒಳ್ಳೇದು. ಸಿಂಗಲ್ ಎಳೆ ದಪ್ಪ ಇರಬೇಕು, ಅದು ಯಾವತ್ತು ನಿಮ್ಗೆ ಹೆಲ್ದಿ ಹೇರ್, ಗೊತ್ತಾಯ್ತಾ. ಹಾಗಾಗಿ ನನ್ನ ಒಂದು ಫ್ಯಾನಿಗೋಸ್ಕರ ನಾನಿವತ್ತು ಗುಂಡ ಆಮ್ಲೆಟ್ ಮಾಡ್ತಾ ಇದ್ದಾನೆ. ಆ ಒಂದು ನನ್ನ ಫ್ಯಾನಿಗೋಸ್ಕರ ಅಂಡ್ ಕ್ಯೂಟ್ ಸಬ್ಸ್ಕ್ರೈಬರಿಗೋಸ್ಕರ ಈ ದಿನದ ವ್ಲಾಗ್. ಹಾಗೆ ಯಾರಿಗೆಲ್ಲ ಮೆಹಂದಿ ಪೌಡರ್ ನಾನು ಯಾವ ತರ ಮಾಡ್ತೇನೆ ಅಂತ ಹೇಳಿ ಬೇಕು ನೋಡಿ, ಅವರೆಲ್ಲ ಈ ವಿಡಿಯೋನ ತಪ್ಪದೆ ನೋಡಿ. ಹಾಗೆ ನೀವು ಮನೆಯಲ್ಲಿ ಮೆಹಂದಿನ ಮಾಡಿ ಪ್ರಿಪೇರ್ ಮಾಡಿಕೊಂಡು ಹಿಂದಿನ ದಿವಸ ನೈಟ್ ಪ್ರಿಪೇರ್ ಮಾಡ್ಕೋಬೇಕು, ಮರುದಿನ ಬೆಳಿಗ್ಗೆ ಎದ್ದು ಹಾಕಬೇಕು. ಮೆಹಂದಿ ಏನಿಲ್ಲ ಅಂತಂದ್ರೂ 1.5 hour to 2 hours ತನಕ ನಿಮ್ಮ ಹೇರ್ ಅಲ್ಲಿ ಇರಬೇಕು. ಅವಾಗ ಮಾತ್ರ ನಿಮಗೆ ಹೇರ್ ಕರೆಕ್ಟ್ ಆಗಿ ಅದನ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಅಂದ್ರೆ ರೂಟ್ ಅಬ್ಸರ್ವ್ ಮಾಡ್ಕೋಬೇಕು, ಆಯ್ತಾ. ಅದರದ್ದೆಲ್ಲ ಪ್ರಾಪರ್ಟೀಸ್ ಅನ್ನು ರೂಟ್ ಅಬ್ಸರ್ವ್ ಮಾಡ್ಕೋಬೇಕು. ಅವಾಗ ಮಾತ್ರ ನಿಮಗೆ ಹೇರ್ ಕ್ಲಿಯರ್ ಆಗ್ಲಿಕ್ಕೆ, ಅಂದ್ರೆ ಕ್ಲಿಯರ್ ಆಗಿ ಗ್ರೋತ್ ಆಗ್ತಾ ಹೋಗ್ತದೆ. ಮತ್ತೆ ಗ್ರೇ ಹೇರ್ ಇರುವವರಿಗೂ ಇದೊಂದು ಪ್ಲಸ್ ಪಾಯಿಂಟ್. ನನ್ನದು ಇಷ್ಟೋ ತನಕ ದೇವರ ದಯದಲ್ಲಿ ಗ್ರೇ ಹೇರ್ ಇಲ್ಲ. ಹಾಗಾಗಿ ನಾನು ಜಸ್ಟ್ ಫಾರ್ ಹೆಲ್ದಿನೆಸ್ಸಿಗೋಸ್ಕರ ನಾನು ಯೂಸ್ ಮಾಡ್ತೀನಿ. ಬಟ್ ಗ್ರೇ ಹೇರ್ ಇರುವವರಿಗೂ ಇದು ಯೂಸ್ ಆಗುತ್ತೆ ಅಂತ ಹೇಳಿ ನನ್ನ ಭಾವನೆ. ಅಂದ್ರೆ ಆಗತ್ತೆ, ಯಾಕಂದ್ರೆ ನನ್ನ ಅಮ್ಮನಿಗೆ ನಾನು ಯೂಸ್ ಮಾಡ್ತೀನಿ, ಗೊತ್ತಾಯ್ತಾ. ಹಾಗೆ ಮಕ್ಕಳು ಹಾಕ್ಬೋದು, ಅಂದ್ರೆ ಆಫ್ಟರ್ 7 years ನಂತರ ಮಕ್ಕಳು ಹಾಕ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಅಂದ್ರೆ ನಾವಿವಾಗ ಹಾಕ್ತಿರೋ ಇಂಗ್ರೀಡಿಯೆಂಟ್ ಅಲ್ಲಿ ಯಾವುದೇ ಒಂದು ಕೆಮಿಕಲೈಸ್ಡ್ ಪ್ರಾಡಕ್ಟ್ ಇಲ್ಲ, ಗೊತ್ತಾಯ್ತಾ. ಎಲ್ಲರೂ ಮನೆಯಲ್ಲಿ ಇರುವಂತದ್ದೇ ಐಟಮ್ಸ್ ಅನ್ನ ಯೂಸ್ ಮಾಡಿರೋ. ಓಕೆ, ಬನ್ನಿ, ತಡ ಮಾಡೋದು ಬೇಡ, ಸ್ಟಾರ್ಟ್ ಮಾಡೋಣ. ಹಾಗೆ ತುಳಸಿ ಪೂಜೆ ವ್ಲಾಗು ನಿಮ್ಗೆ ಆದಷ್ಟು ಬೇಗ ಹಾಕ್ತೀನಿ. ಅಂದ್ರೆ ತುಳಸಿ ಪೂಜೆ ದಿನನೇ ಆದ್ರೆ ವ್ಲಾಗ್ ಅನ್ನು ಎಡಿಟ್ ಮಾಡಿ ಹಾಕ್ತೀನಿ. ಇನ್ನು ಮುಂದೆ ನಿಮ್ಮ ಆರ್ಹಿ ಫ್ಯಾಮಿಲಿ ನೆಸ್ಟ್ ವ್ಲಾಗ್ ಅಲ್ಲಿ ಯಾವತ್ತೂ ಖುಷಿನೇ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಅನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ. ನಾನು ಪ್ರಿಪೇರ್ ಮಾಡೋ ಮೆಹಂದಿ ಪೌಡರ್ಗೆ ಮೊದಲನೇದಾಗಿ ಬೇಕಾಗ್ತಿರೋದು ಇದು 1 ಕಪ್ ಅಷ್ಟು
ಮೆಹಂದಿ ಪೌಡರ್ ಅಂದ್ರೆ ನಾರ್ಮಲ್ ಹೆನ್ನ ಪೌಡರ್ ಬರುತ್ತಲ್ಲ, ನಾರ್ಮಲ್ ತಗೋಬಹುದು ನೀವು. ಫ್ಯಾನ್ಸಿ ಅಂಗಡಿನಲ್ಲೆಲ್ಲ ಸಿಗುತ್ತೆ ನಾರ್ಮಲ್ ಮೆಹಂದಿ ಹೆನ್ನ ಪೌಡರ್ ಅಂತ ಹೇಳಿ ಕೊಡ್ತಾರೆ. ಓಕೆ, ಮತ್ತೆ ಇದು ಮೆಂತೆ 2 ಸ್ಪೂನ್ ಮೆಂತೆ. ಹಾಗೆ ಇದು ನೋಡಿ ನೆಸ್ಕೆಫೆ ಸನ್ರೈಸ್ ರೆಡಿ ಕಾಫಿ ಪೌಡರ್ ಬರುತ್ತಲ್ವಾ, ಸೊ ಅದು 2 ರೂಪೀಸ್ ಇದು 2 ಪ್ಯಾಕೆಟ್ ತಗೋಬೇಕು. ಹಾಗೆ 1 ಮುಷ್ಟಿ ಆಗುವಷ್ಟು ಬೇವಿನ ಸೊಪ್ಪು, ಗೊತ್ತಾಯ್ತಾ, 1 ಮುಷ್ಟಿಯಷ್ಟು ಬೇವಿನ ಸೊಪ್ಪು. ಇದಿಷ್ಟನ್ನ ಹಾಕಿ ನಾನು ನಿಮಗೆ ಯಾವ ತರ ಪೇಸ್ಟ್ ಮಾಡೋದಂತ ಹೇಳಿ ತೋರಿಸ್ಕೊಡ್ತೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಇದು ಪ್ಯೂರ್ ಕೊಕೊನಟ್ ಆಯಿಲ್, ಇದು ಬೇಕು ಇದಕ್ಕೆ ಮಿಕ್ಸ್ ಮಾಡಲಿಕ್ಕೆ. ಓಕೆ, ಇದು ನಮ್ದು ಮಿಲ್ ಉಂಟಲ್ವಾ, ಇಲ್ಲಿ ಕಲ್ಸಂಕದ ಹತ್ರ ಒಂದು ಮಿಲ್ ಇದೆ, ಅಲ್ಲಿ ಸಿಗುತ್ತೆ. ಪ್ಯೂರ್ ಅಂದ್ರೆ ಪ್ಯೂರ್ ಇದೆ ಇದು ಕೊಕೊನಟ್ ಆಯಿಲ್. ಇದು 1/2 ಲೀಟರ್ ನಾವು ತಗೊಂಡಿದ್ದು 273 ರುಪೀಸ್ ಅನ್ನು ತಗೊಂಡಿದ್ದಾರೆ. ಸೊ 400 ಸಮಥಿಂಗ್ ಇದೆ ಆಯ್ತಾ, ಒಂದು ಫುಲ್ ಲೀಟರಿಗೆ 1 ಲೀಟರಿಗೆ. ಸೊ ಇದು 1/2 ಲೀಟರ್, ಇದಕ್ಕೆ 200 ಸಮಥಿಂಗ್ ತಗೊಂಡಿದ್ದಾರೆ. ಬಟ್ ತುಂಬಾನೇ ಚೆನ್ನಾಗಿದೆ. ಮೀನ್ ಫ್ರೈ ಮಾಡ್ಲಿಕ್ಕೂ ಒಳ್ಳೇದಾಗುತ್ತೆ, ಹೇರಿಗೂ ಒಳ್ಳೇದಾಗುತ್ತೆ, ಹಾಗೆ ಸಾರಿಗೆ ಒಗ್ಗರಣೆ ಹಾಕ್ಲಿಕ್ಕಿದ್ರೆ ಅದಕ್ಕೂ ಒಳ್ಳೇದಾಗುತ್ತೆ, ಪತ್ರೊಡೆ ಫ್ರೈ ಮಾಡ್ಲಿಕ್ಕಿದ್ರೆ ಅದಕ್ಕೂ ಒಳ್ಳೇದಾಗುತ್ತೆ ಆಯ್ತಾ. ಸೊ ಇದನ್ನು ತಗೊಳ್ಳಿ ನೀವು. ಇದು ಒಂದು 4 ಸ್ಪೂನ್ ಬೇಕಾಯ್ತಾ ಕೊಬ್ಬರಿ ಎಣ್ಣೆ. ಇವಾಗ ಮೊದಲಿಗೆ ಈ ಬಾಣಲೆನ ಬಿಸಿ ಮಾಡಿಕೊಂಡು ಅದಕ್ಕೆ 2 ಸ್ಪೂನ್ ಆಗುವಷ್ಟು ಮೆಂತೆ ಹಾಕ್ಕೋಬೇಕು. ಮೆಂತೆನ ಹುರ್ಕೊಳ್ಳಿ. ಮೆಂತೆ ಒಂದು ಫ್ಲೇವರ್ ಕೊಡುತ್ತೆ, ಆ ಫ್ಲೇವರ್ ಬರೋ ತನಕ ಚೆನ್ನಾಗಿ ಹುರ್ಕೋಬೇಕು ಆಯ್ತಾ. ನೀವು ಸ್ವಲ್ಪ ಬಾಣಲೆ ಬೇಗನೆ ಬಿಸಿಗಿಟ್ರೆ ಒಂದು 2-3 ನಿಮಿಷಕ್ಕಷ್ಟಕ್ಕೆ, ಒಂದು 2-3 ನಿಮಿಷದಲ್ಲೇ ಮೆಂತೆ ಕಲರ್ ಚೇಂಜ್ ಮಾಡ್ಕೊಳ್ಳುತ್ತೆ ನೋಡಿ. ಮೆಂತೆ ನಿಮಗೆ ಇದು ನ್ಯಾಚುರಲ್, ನಿಮಗೆ ಆಂಟಿ ಡ್ಯಾಂಡ್ರಫ್ ಆಗಿಯೂ ಕೆಲಸ ಮಾಡುತ್ತೆ. ಹಾಗೆ ಹೇರ್ ಫಾಲಿಗೂ ತುಂಬಾನೇ ಒಳ್ಳೇದು ಆಯ್ತಾ. ಹಾಗೆ ಹೇರ್ ಕಂಡೀಷನಿಂಗ್ ಆಗಿರುತ್ತೆ ಮೆಂತೆ ಹಾಕೋದ್ರಿಂದ. ರೂಟಿಗೆಲ್ಲ ತುಂಬಾನೇ ಒಳ್ಳೇದು. ಏನಿರುವವರು ಹಾಕ್ಬೋದು ಈ ಪೌಡರನ್ನು. ಏನಿರುತ್ತೆ ಮತ್ತೆ ಸೀರಿರುತ್ತೆ, ಹಾಗೆ ಸ್ವಲ್ಪ ಇದೆಲ್ಲ ಇರುತ್ತಲ್ಲ, ಸೊ ಅವರು ಹಾಕೋಬಹುದು. ಡ್ಯಾಂಡ್ರಫ್ ಇರೋರು ಎಲ್ಲರೂ ಹಾಕೋಬಹುದು ಆಯ್ತಾ. ಸೊ ಇವಾಗ ಇದು ಹುರ್ಕೊಳ್ತಾ ಇದ್ದೀನಲ್ವಾ, ಅದೇ ಟೈಮಲ್ಲಿ ನೋಡಿ ಸಿಡಿತಾ ಇದೆ, ಕಾಣಿಸ್ತಾ ಇದೆಯಾ. ಸೊ ಅದೇ ಟೈಮಲ್ಲಿ ಈ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಳ್ಳಿ. ಅದಕ್ಕೆ 1 ಮುಷ್ಟಿಯಷ್ಟು ಕರ್ಬೇವಿನ ಸೊಪ್ಪಿದೆ. ಕರ್ಬೇವಿದು ಪ್ರಾಪರ್ಟೀಸ್ ನಿಮಗೆ ಗೊತ್ತೇ ಇದೆ ಯಾವ ಥರ ಇದೆ ಅಂತ ಹೇಳಿ. ಕರ್ಬೇವಿಂದ ಇದು ಮೆಹಂದಿ ಪೌಡರ್ ಒಂದು ಕೂದಲಿಗೆ ಬ್ಲ್ಯಾಕ್ನೆಸ್ ಕೊಡುತ್ತೆ ಆಯ್ತಾ. ಸೊ ಆ ಬ್ಲ್ಯಾಕ್ ಆಗೋದು ಪ್ರಾಪರ್ಟೀಸ್ ಇದರಲ್ಲಿದೆ. ಹಾಗೆ ಕೂದಲು ಶೈನ್ ಆಗಿ ತುಂಬಾ ಹೆಲ್ದಿಯಾಗಿ ಲಾಂಗ್ ಹೇರ್ ಬರುತ್ತೆ. ಇದು 100% ವರ್ಕ್ ಆಗುವಂತ ಒಂದು ರೆಮಿಡಿನ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಬರೀ 4 ಇಂಗ್ರೀಡಿಯೆಂಟ್ ಹಾಕಿರೋದು ಇದರಲ್ಲಿ, ದೊಡ್ಡ ಏನೋ ಕೆಲಸ ಇಲ್ಲ ಆಯ್ತಾ. ಮತ್ತೆ ಎಣ್ಣೆ ನೀರು ಅಷ್ಟೇ ನೋಡಿ. ಇದನ್ನ ನೀವು ಒಂದು ಕೆಲಸ ಮಾಡ್ಕೋಬಹುದು, ಏನು ಅಂತಂದ್ರೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿ ಪೌಡ್ರ್ ಮಾಡಿ ಮೆಹಂದಿ ಪೌಡ್ರ್ ಒಟ್ಟಿಗೆ ಮಿಕ್ಸ್ ಮಾಡಿ ತೆಗೆದು ಇಟ್ಕೋಬಹುದು, ಗೊತ್ತಾಯ್ತಾ. ನಾನು ಒಂದಿನ ಪ್ಯೂರ್ ನಮ್ದು ನ್ಯಾಚುರಲ್ ಇದು ಬರುತ್ತಲ್ಲ, ಹೆನ್ನ ಎಲೆ, ಮಾದ್ರಂಗಿ ಎಲೆ ಬರುತ್ತಲ್ಲ, ಅದರಲ್ಲೂ ನಿಮ್ಗೆ ಮಾಡಿ ತೋರಿಸ್ತೀನಿ ಯಾವ ಥರ ಮಾಡೋದು ಅಂತ ಹೇಳಿ. ಇದೇ ಥರ ಮಾದ್ರಂಗಿ ಸೊಪ್ಪನ್ನು ಹುರಿಬೇಕು. ಹುರಿದು ಸ್ವಲ್ಪ ತಣ್ಣಗಾದ್ಮೇಲೆ ಅದನ್ನು ಪೌಡ್ರ್ ಮಾಡ್ಕೋಬೇಕು, ಗೊತ್ತಾಯ್ತಾ. ಅದು ಇನ್ನೂ ನ್ಯಾಚುರಲ್, ಅದನ್ನು ನಾನು ನಿಮಗೆ ಮಾಡಿ ತೋರಿಸ್ತೀನಿ ಆಯ್ತಾ. ಇವಾಗ ಇದು ಫ್ರೈ ಆಯಿತು. ಇದು ಇವಾಗ ಪೌಡ್ರ್ ಮಾಡಿ ನಾನು ಅದಕ್ಕೆ ಮಿಕ್ಸ್ ಮಾಡೋದು ತೋರಿಸ್ತೀನಿ ಬನ್ನಿ. ಎಲ್ಲರೂ ಈ ಮೆಹಂದಿನ ಪ್ರಿಪೇರ್ ಮಾಡ್ಕೋವಾಗ ಹೆಚ್ಚಿನ ಜನ ಏನು ಮಾಡ್ತಾರಂತಂದ್ರೆ ಡಿಕಾಕ್ಷನ್ ಹಾಕ್ತಾರೆ, ಟೀ ಡಿಕಾಕ್ಷನ್. ಬಟ್ ಅದು ಆ ಥರನೂ ಮಾಡ್ಕೋಬಹುದು. ಬಟ್ ನಾನು ಹಾಕೋ ವಿಧಾನ ಈ ಥರ. ಇವಾಗ ನೋಡಿ ಇದು ಪೌಡರ್ ಮಾಡ್ಕೊಂಡಾಯ್ತು ನೋಡಿ. ನಾನು ಇದು ಆಲ್ಮೋಸ್ಟ್ 3 ಸ್ಪೂನ್ ಅಷ್ಟಿದೆ ಆಯ್ತಾ. ಮೆಂತೆ ಹಾಗೂ ಬೇವಿನ ಸೊಪ್ಪಿದು ಪೌಡ್ರ್ ಇದು ಆಯ್ತಾ. ಸೊ ಇದು 3 ಸ್ಪೂನ್ ಅಷ್ಟಿದೆ. ಇದು 1 ಬೌಲ್ ಮೆಹಂದಿ ಪೌಡರ್ ತಗೊಂಡಿದ್ದೀನಿ ನಾನು. ನೀವು ತಗೊಳ್ಳೋದಾದ್ರೆ ನುಪೂರ್ ಹೆನ್ನ ಅಂತ ಹೇಳಿ ಬರುತ್ತೆ, ಅದು ತಗೊಳ್ಳಿ, ತುಂಬಾನೇ ಚೆನ್ನಾಗಿರುತ್ತೆ ಆಯ್ತಾ. ಬಟ್ ಇವತ್ತು ನನಗೆ ನುಪೂರ್ ಸಿಕ್ಕಿಲ್ಲ, ಬಟ್ ಇದು ಪ್ಯೂರ್ ಹೆನ್ನ ಅಂತ ಹೇಳಿ ಸಿಕ್ಕಿತ್ತು ಫ್ಯಾನ್ಸಿ ಸ್ಟೋರಲ್ಲಿ. ಸೊ ಅದಕ್ಕೆ ಇವಾಗ ಇದನ್ನು 3 ಸ್ಪೂನ್ ಆಗುವಷ್ಟು ಮೆಂತೆ ಹಾಗೂ ಬೇವಿನ ಸೊಪ್ಪು ಅದರದ್ದು ಪೌಡರ್ ಹಾಕೊಂಡಿದ್ದೀನಿ. ಹಾಗೆ ಇದು 2 ಸನ್ರೈಸ್ ಕಾಫಿ ಮಿಕ್ಸ್ ಬರುತ್ತಲ್ವ, ಅದು ನೋಡಿ ಕಾಫಿ ಪೌಡರ್. ಇದು ಕಾಫಿ ಪೌಡರ್ ಹಾಕೊಳ್ಳೋ ಉದ್ದೇಶ ಏನು ಅಂತಂದ್ರೆ ಇದು ಡಿಟ್ಟು ನೀವು ಕಲರಿಂಗ್ ಮಾಡಿದ ಹಾಗೆ ಕಾಣಿಸ್ತದೆ ಹೇರ್. ಇದು ಡ್ಯಾಮ್ ಶೋರ್. ಯಾಕಂತಂದ್ರೆ ನಾನು ಆಕ್ಚುಲಿ
ಯಾವತ್ತು ಇದನ್ನು ಹಾಕ್ತೀನಿ ಗೊತ್ತಾಯ್ತಾ ತಲೆಗೆ. ಆ ಟೈಮಲ್ಲಿ ನಾನು ಕಟೀಲು ದೇವಸ್ಥಾನಕ್ಕೆ ಹೋಗಿದ್ದೆ. ದೇವರದ್ದು ದರ್ಶನ ಎಲ್ಲ ಆಗಿ ಹೊರಗಡೆ ಬರುವಾಗ ವಾಚ್ಮನ್ ನಿಲ್ಸಿ ಕೇಳ್ತಾ ಇದ್ದಾರೆ, ನೀವು ಯಾವ್ದು ಹೇರ್ ಕಲರ್ ಯೂಸ್ ಮಾಡ್ತೀರಾ ಮೇಡಮ್ ಅಂತ ಹೇಳಿ. ಯಾಕಂತಂದ್ರೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತಂತೆ. ಬ್ರೌನಿಶ್ ಕಲರ್ ಬಂದಿದೆಯಂತೆ ಹೇರ್. ಸೊ ತುಂಬಾನೇ ಹ್ಯಾಪಿ ನನಗೆ ಆ ದಿನದಿಂದ. ನಂದು ಹೇರ್ ನಾನೇನು ಒಂದು ಹೇರ್ ಕೇರ್ ಮಾಡ್ತಾ ಇದ್ದೀನಿ, ಅದು ಕಲರಿಂಗ್ ತರ ವರ್ಕ್ ಆಗ್ತಾ ಇದೆ ಅಂತ ಹೇಳಿ. ಸೊ ಅದಾದ್ಮೇಲೆ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂದ್ಬಿಟ್ಟು ಇದು 3 ಸ್ಪೂನ್ ಹಾಕೋಬೇಕು. ಮೆಹಂದಿಯಲ್ಲಿ ಕೆಲವರಿಗೆ ರಫ್ ಆಗೋ ಚಾನ್ಸಸ್ ಇರುತ್ತೆ ಕೂದಲು. ಸೊ ಅಂತವರಿಗೆ ಈ ಎಣ್ಣೆ ಹಾಕೋದ್ರಿಂದ ನರಿಶ್ಮೆಂಟ್ ಇರುತ್ತೆ ಆಯ್ತಾ ಹೇರ್ ಅಲ್ಲಿ. ಸೊ ಹಾಗಾಗಿ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಕೊಟ್ಕೊಳ್ಳಿ ಇದನ್ನ. ಅದಾದ್ಮೇಲೆ ಸ್ವಲ್ಪನೇ ನೀರು ಹಾಕೊಂಡು ಮಿಕ್ಸ್ ಮಾಡ್ತಾ ಹೋಗಿ. ಜಾಸ್ತಿ ನೀರು ಹಾಕೋಬೇಡಿ ಫಸ್ಟಿಗೆ, ಯಾಕಂತಂದ್ರೆ ನಿಮ್ಗೆ ಅದು ತುಂಬಾನೇ ನೀರಾಗ್ಬಿಡುತ್ತೆ ಮತ್ತೆ. ಸ್ವಲ್ಪ ನೀರು ಹಾಕೊಂಡು ಮಿಕ್ಸ್ ಮಾಡ್ತಾ ಹೋಗಿ. ಫಸ್ಟಿಗೆ ನಿಮಗೆ ಹೊಂದ್ಕೊಳ್ಳೋದಿಲ್ಲ ಒಂದಕ್ಕೊಂದು, ಮತ್ತೆ ಹೊಂದ್ಕೊಳ್ಳುತ್ತಾ ಹೋಗ್ತದೆ. ಚೂರು ಲಮ್ಸ್ ಇರಬಾರ್ದು, ಆ ಥರ ಮಿಕ್ಸ್ ಮಾಡ್ಕೊಳ್ಳಿ ಆಯ್ತಾ. ನೋಡಿ ಈಗ ನಾನು ಅಷ್ಟು ನೀರು ಹಾಕ್ಕೊಂಡಿದ್ದೆ, ನೋಡಿ ಎಷ್ಟು ಬೇಗ ಹೊಂದ್ಕೊಂಡಿತ್ತು ಅಂತ ಹೇಳಿ. ಇಷ್ಟು ಇರೋದು ಬೇಡ. ಸೊ ಇನ್ನೂ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಈ ಹೇರ್ ಮಾಸ್ಕನ್ನು ಅಂದರೆ ಮೆಹಂದಿ ಮಾಸ್ಕ್ ಇದು. ಸೊ ಇದನ್ನು ನೀವು 15 ದಿವಸಕ್ಕೊಂದ್ಸತಿ ಹಾಕ್ಕೊಳ್ಳಿ. 15 ದಿವಸಕ್ಕೊಂದ್ಸತಿ ಹಾಕ್ಕೊಂಡ್ಮೇಲೆ ನೀವೇ ನನಗೆ ಕಮೆಂಟ್ ಮಾಡ್ತೀರಾ, ಹೌದು ಮ್ಯಾಮ್ ನಿಮ್ಮದು ಹೇರ್ ರುಟೀನ್, ಹೇರ್ ಕೇರ್ ಮಾಸ್ಕ್, ಮೆಹಂದಿ ಮಾಸ್ಕ್ ತುಂಬಾ ಚೆನ್ನಾಗಿ ನಮಗೆ ವರ್ಕ್ ಆಗಿದೆ ಅಂತ ಹೇಳಿ. ನೀವು ಇದು ಹಾಕಿ 1.5 ಗಂಟೆ ಬಿಟ್ಟು ತಲೆನ ಚೆನ್ನಾಗಿ ತೊಳಿಬೇಕು. ಶಾಂಪು ಯಾವುದು ಯೂಸ್ ಮಾಡಬೇಡಿ ಫಸ್ಟಿಗೆ. ಫುಲ್ ಕಂಪ್ಲೀಟ್ ಆಗಿ ಮೆಹಂದಿ ಹೋಗ್ಬೇಕಾಯ್ತಾ ತಲೆನಲ್ಲಿ ಫಸ್ಟ್ ಡೇ. ಅದಾದ್ಮೇಲೆ ಚೆನ್ನಾಗಿ ಹೇರನ್ನು ಡ್ರೈ ಮಾಡ್ಕೋಬೇಕು. ಇವಾಗ ಸಂಡೇ ನೀವು ಮೆಹಂದಿ ಹಾಕ್ತೀರಂತಂದ್ರೆ ಇದನ್ನ ಸ್ಯಾಟರ್ಡೆ ನೈಟ್ ಕಲಸಿ ಇಡಬೇಕು. ನೆಕ್ಸ್ಟ್ ಮಾರ್ನಿಂಗ್ ಎದ್ದು ಏನ್ ಮಾಡಬೇಕು ಅಂತಂದ್ರೆ ನೀವು ಇದನ್ನ ಹಾಕಿ 1.5 ಗಂಟೆನಾದ್ರೂ ಬಿಡಬೇಕು ಗೊತ್ತಾಯ್ತಾ. ಸೊ ಅವಾಗ ಏನಾಗುತ್ತಂತಂದ್ರೆ ನಿಮಗೆ ಕ್ಲಿಯರ್ ಆಗಿ ಅದು ಚೆನ್ನಾಗಿ ತಲೆಗೆ ಹೇಳ್ಕೊಳುತ್ತೆ. ಒಂದೊಂದು ಬುಡಕ್ಕೂ ಹಾಕಬೇಕು ನೀವು ಇದನ್ನ ಹಾಕೋವಾಗ. ಇವಾಗಲೇ ನಿಮಗೆ ಗೊತ್ತಾಗ್ತಿರಬಹುದು ಚೆನ್ನಾಗಿ ಕಲರ್ ಇದಾಗ್ತಾ ಇದೆ, ಬ್ರೌನಿಶ್ ಕಲರ್. ದಟ್ ಈಸ್ ಬಿಕಾಸ್ ಆಫ್ ಮೆಂತೆ ಹಾಕಿದೀವಿ, ಹಾಗೆ ಕಾಫಿ ಪೌಡರ್ ಹಾಕಿದೀವಿ, ಅದರಿಂದ ಬಂದಿರೋದು ಈ ಬ್ರೌನ್ ಕಲರ್ ಆಯ್ತಾ. ಸೊ ನೋಡಿ ಯಾವ ತರ ಕಲರ್ ಬಂದಿದೆ ಅಂತ ಹೇಳಿ. ಗೊತ್ತಾಗ್ತಾ ಇದೆಯಾ ನಿಮಗೆ? ಮತ್ತೊಂದು ಏನು ಅಂತಂದ್ರೆ ನಾನು ನಿಮ್ಗೆ ಯಾವ ತರ ಹಾಕಬೇಕು ಅಂತ ಹೇಳಿ ಇವಾಗ ಹೇಳ್ತೀನಿ. ಆಮೇಲೆ ನೀವು ಇದೇ ತರ ಹಾಕೊಳ್ಳಿ ಆಯ್ತಾ. ಇದನ್ನ ಫ್ರಿಜ್ಜಲ್ಲೆಲ್ಲ ಇಡ್ಲಿಕ್ಕೆ ಹೋಗಬೇಡಿ ಪ್ಲೀಸ್, ಇಟ್ಸ್ ಅ ರಿಕ್ವೆಸ್ಟ್. ಇದು ನ್ಯಾಚುರಲ್ ರೆಮಿಡಿ ಆಗಿರೋದ್ರಿಂದ ಇದನ್ನ ಹೊರಗಡೆನೆ ಇಟ್ಟು ಹಾಕೋಬೇಕು ಆಯ್ತಾ. ಸೊ ಇಟ್ಸ್ ಅ ರಿಕ್ವೆಸ್ಟ್. ಇದನ್ನ ಮುಚ್ಚಿ ಇಡಿ, ನಾಳೆ ಬೆಳಿಗ್ಗೆ ಎದ್ದು ಹಾಕಿ. ನಿಮಗೆ 100% ವರ್ಕ್ ಆಗುತ್ತೆ. ಇದು ಚೆನ್ನಾಗಿ ಕಲರ್ ಬೇರೆ ಬರುತ್ತೆ. ಕಾಫಿ ಪೌಡರ್ ಹಾಕಿರೋದ್ರಿಂದ ಇವಾಗಲೇ ಕಲರ್ ನೋಡಿ ಯಾವ ಥರ ಬರ್ತಾ ಇದೆ ಅಂತ ಹೇಳಿ. ತುಂಬಾ ಅಂದ್ರೆ ತುಂಬಾನೇ ಕಲರ್, ಗ್ರೇಟ್ ಕಲರ್ ಬರುತ್ತೆ. ಇದನ್ನ ಇವಾಗ ಹೊರಗಡೆಯಿಂದ ಏನು ಕೀಟ ಅದಿದೆಲ್ಲ ಬೀಳಬಾರ್ದಲ್ಲ, ಅದಕ್ಕೆ ಚಂದ ಮಾಡಿ ಒಂದು ಕವರ್ ಮುಚ್ಚಿ ಇಡುವಂಥದ್ದು ಗೊತ್ತಾಯ್ತಾ. ನಮ್ಮ ಮೆಹಂದಿ ಪೇಸ್ಟ್ ರೆಡಿ ಟು ಅಪ್ಲೈ. ಇದು ತುಂಬಾನೇ ಹೆಲ್ದಿ, ಹಾಗೆ ನಿಮ್ಮ ಹೇರ್ ಕೂಡ ಹಾಗೆ ಕಲರಿಂಗ್ ಹಾಕಿದಾಗೆ ಇರುತ್ತೆ. ಗ್ರೇ ಹೇರ್ ಅವರಿಗಂತೂ ಇದೊಂದು ಬ್ಲೆಸ್ಡ್ ಥಿಂಗ್ ಅಂತಾನೆ ಹೇಳ್ಬೋದು ಆಯ್ತಾ. ಹಾಗೆ ಇದನ್ನು ಹೇಗೆ ಹಾಕೋಬೇಕು ಅಂತ ಹೇಳಿ ನಾನು ನಿಮಗೆ ಹೇಳ್ತೀನಿ ಇವಾಗ. ಅವಾಗ ಅರ್ಧದಲ್ಲಿ ನಿಲ್ಸಿದ್ದೀನಿ ನಾನು. ನೋಡಿ ನನ್ನ ಕೈಯಲ್ಲೇ ಕಲರ್ ಬಂದಾಗಿದೆ, ಕಾಣಿಸ್ತಾ ಇದೆಯಾ? ಆರೆಂಜಿಶ್ ಕಲರ್. ಓಕೆ, ಸೊ ನಾನು ಹೇಳ್ತೀನಿ ಕೇಳಿ ಕರೆಕ್ಟಾಗಿ. ಈಗ ಸಾಟರ್ಡೆ ನೈಟ್ ನೀವು ಕಲಸಿ ಇಡ್ತೀರಾ. ಏನು ಅಂತಂದ್ರೆ ಮಾರ್ನಿಂಗ್ ಬೆಳಿಗ್ಗೆ 8 ಗಂಟೆಗೆ ಹಾಕಿದ್ರೆ 9:15 ನೀವು ಇಲ್ದ್ರೆ 10 ಗಂಟೆಗೆ ತಲೆ ತೊಳೆದ್ರೆ ಇನ್ನೂ ಒಳ್ಳೇದು. ತಲೆ ತೊಳೆಯೋ ವೇ ಹೇಗೆ ಅಂತಂದ್ರೆ ಬರೀ ಅಂದ್ರೆ ತುಂಬಾ ಬಿಸಿ ನೀರಲ್ಲಿ ತೊಳಿಲಿಕ್ಕೆ ಹೋಗ್ಬೇಡಿ. ಯಾವತ್ತೂ ನಿಮ್ದು ಸ್ಕ್ಯಾಲ್ಪಿಗೆ ಒಳ್ಳೇದಲ್ಲ ಬಿಸಿ ನೀರು. ಲೂಕ್ವಾರ್ಮ್ ವಾಟರ್ ಇರುತ್ತಲ್ಲ, ಸೊ ಅಂತ ವಾಟರ್ ಅಲ್ಲಿ ನೀವು ತಲೆಯನ್ನ ತೊಳಿಬೇಕಾಗತ್ತೆ. ಸೊ ಹಾಗೆ ಅಂದ್ರೆ ಉಗುರು ಬೆಚ್ಚಗೆ ನೀರು ಇರುತ್ತಲ್ಲ ಅದರಲ್ಲಿ. ಸೊ ನೀವು ತಲೆನ ಉಗುರು ಬೆಚ್ಚಗೆ ನೀರಲ್ಲಿ ತೊಳ್ಕೊಳ್ಳಿ ಆಯ್ತಾ. ತೊಳ್ಕೊಂಡ್ಮೇಲೆ ಆ ಟೈಮಲ್ಲಿ ಯಾವತ್ತು ಶಾಂಪು ಹಾಕೊಳ್ಳಿಕ್ ಹೋಗ್ಬೇಡಿ. ಸೊ ನೆಕ್ಸ್ಟ್ ಡೇ ಇದೆಯಲ್ವಾ, ಅಂದ್ರೆ ಇವಾಗ ಸಂಡೇ ಆಯ್ತು ನಿಮ್ದು ಕಂಪ್ಲೀಟ್ ಆಗಿ ಡ್ರೈ ಮಾಡ್ಕೊಂಡ್ರಿ ಹೇರ್ ಅನ್ನ. ಅದೇ ದಿನ ಸಂಡೇ ಈವ್ನಿಂಗ್
ಏನ್ ಮಾಡ್ಬೇಕು ಅಂತಂದ್ರೆ ಒಂದು 6 ಗಂಟೆ ಅಷ್ಟೊತ್ತಿಗೆ ಎಣ್ಣೆ ಹಾಕೊಳ್ಳಿ ಅದೇ ದಿನ. ಓಕೆ, ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ. ಯಾವ ಎಣ್ಣೆನೂ ಆಗತ್ತೆ, ಆಲ್ಮಂಡ್ ಆಯಿಲ್ ಆಗತ್ತೆ, ಕೊಬ್ಬರಿ ಎಣ್ಣೆ ಆಗತ್ತೆ, ಯಾವ ಎಣ್ಣೆನ ನೀವು ಯೂಸ್ ಮಾಡ್ತಾ ಇದೀರಿ ನಿಮ್ಮ ಸ್ಕ್ಯಾಲ್ಪಿಗೆ ಸೂಟ್ ಆಗ್ತಾ ಇದೆ ಆ ಎಣ್ಣೆನ ನೀವು ಹಾಕೋಬೇಕು, ಗೊತ್ತಾಯ್ತಾ? ಸೊ ಆ ಎಣ್ಣೆನ ಹಾಕಿದ್ಮೇಲೆ ನೀವೇನ್ ಮಾಡ್ಬೇಕು ಅಂತಂದ್ರೆ ಚೆನ್ನಾಗಿ ಮಸಾಜ್ ಕೊಟ್ಟು ಚಂದ ಮಾಡಿ ಒಂದು ಬನ್ ಹಾಕೊಳ್ಳಿ. ಅಂದ್ರೆ ನಾವಿಲ್ಲಿ ಸೂಡಿ ಅಂತ ಹೇಳ್ತೀವಲ್ಲ, ಸೊ ಹಾಗೆ ಹಾಕೊಳ್ಳಿ. ಅದ ಮೇಲೆ ಮಂಡೇ ಮಾರ್ನಿಂಗ್ ನೀವು ಎದ್ದು ಬಿಟ್ಟು ಚೆನ್ನಾಗಿ ಶಾಂಪೂ ಮಾಡಿ. ಯಾವುದು ಶಾಂಪೂ ನೀವು ಪ್ರೀವಿಯಸ್ಲಿ ಯೂಸ್ ಮಾಡ್ತಿದ್ದೀರಲ್ಲ ಅದೇ ಶಾಂಪೂನಲ್ಲಿ ವಾಶ್ ಮಾಡಿ. ಕಂಡೀಷನರ್ ಬೇಕಿದ್ರೆ ಕಂಡೀಷನರ್ ಹಾಕೋಬಹುದು, ಹಾಕದಿದ್ರು ನಡೆಯುತ್ತೆ. ಒಂದು 2 ಮಂತ್ಸ್ ಮಾಡಿ ನೋಡಿ. ಅಂದ್ರೆ ವೀಕ್ಲಿ ಹಾಕಿದ್ರು ಒಳ್ಳೇದು. ಬಟ್ ಆಗ್ತಾ ಇಲ್ಲ ನಮಗೆ ಅಂತ ಅಂದ್ರೆ 15 ಡೇಸಿಗೆ ಒನ್ಸು ಹಾಕ್ಬೋದು, ಗೊತ್ತಾಯ್ತಾ? ನಿಮ್ಮದು ಹೇರ್ ಯಾವ ತರ ಬೆಳೆಯುತ್ತೆ ಅಂತ ಹೇಳಿ ನಾನು ನಿಮಗೆ 100% ಗ್ಯಾರಂಟಿ ಕೊಡ್ತಾ ಇದ್ದೀನಿ. 100% ಚೆನ್ನಾಗಿ ಬೆಳೆಯುತ್ತೆ ಅಂತ ಹೇಳಿ ನೀವೇ ನಿಮ್ಮ ಕೂದಲಿನ ಬದಲಾವಣೆಯನ್ನ ನೋಡ್ತೀರಾ, ಗೊತ್ತಾಯ್ತಾ? ಸೊ ಈ ಒಂದು ಹೇರ್ ಕೇರ್ ರೂಟೀನ್ ಅನ್ನ ನೀವು ಯಾವತ್ತೂ ಫಾಲೋ ಮಾಡಿ ಅಂತ ಹೇಳ್ಕೊಳ್ತಾ ಇವತ್ತಿನ ಈ ವ್ಲಾಗ್ ಅನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್, ಲವ್ ಯು ಆಲ್, ಬಾಯ್.